ರೀಸೆಂಟ್ ಆಗಿ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ತುಂಬಾ ಜನ ಹೇಳ್ತಾ ಇದ್ರು ನೈಟ್ ರೈಡ್ ಮಾಡುವಾಗ ತುಂಬಾ ಕಷ್ಟ ಆಗ್ತದೆ, ನಿದ್ದೆ ಇರಲ್ಲ, ನಿದ್ದೆ ಇಲ್ಲದೆ ರೈಡಿಂಗ್ ಮಾಡ್ಬೇಕಂತ. ಇವತ್ತು ಏನೇ ಆಗಲಿ ನೈಟ್ ರೈಡ್ ಮಾಡ್ಬೇಕೆಂದು ನಾನು ಹೊರಟೆ ನನ್ನ ಫ್ರೆಂಡ್ ಮನೆಯ ಕಡೆಗೆ. ಹೋಗುವ ದಾರಿಯಲ್ಲಿ ನನಗೆ ಕೇಳಿದ ಒಂದೇ ಶಬ್ದ ಏನೆಂದರೆ, ಕಾಂತಾರ ಮೂವಿ ನೋಡಿದ ಮೇಲೆ ರಾತ್ರಿ ಎಲ್ಲೇ ಹೋದರೂ ಕೇಳುವುದು ಇದೇ ಒಂದು ಶಬ್ದ. ನಮಸ್ಕಾರ ಮಂಗಳೂರು, ನಾನು ನಿಮ್ಮ ಫಿಕ್ಸ್ ರೈಡರ್ 46. ವಿಷಯ ಏನಪ್ಪ ಅಂದ್ರೆ ರೀಸೆಂಟ್ ಆಗಿ ನೈಟ್ ರೈಡ್ ಮಾಡ್ಬೇಕೆಂದು ನಾನು ಮತ್ತೆ ನನ್ನ ಫ್ರೆಂಡ್ ಹೊರಟಿದ್ದೆವು. ರಾತ್ರಿ 12 ಗಂಟೆ ಆದರೂ ಒಂದೇ ಗಾಡಿಯಲ್ಲಿ ಇಬ್ಬರಿದ್ದರು ಕೂಡ ನಾವು ಹೋಗುದು ಎಲ್ಲಿಗೆ ಎಂದರೆ ಮುಂದೆ ಹೇಳ್ತೇನೆ ಬನ್ನಿ. ಅಬೇ ಸಾಲೆ, ನಮ್ಮ ಗಾಡಿಗೆ ಪೆಟ್ರೋಲ್ ಇಲ್ಲ ಅಂದ್ರೆ ಗಾಡಿನೇ ಓಡಲ್ಲ. ಕೊನೆಗೆ ಪೆಟ್ರೋಲ್ ತುಂಬಿಸಿ ಅಲ್ಲಿಂದ ನೇರ ಹೋಗಿದ್ದು ನಮ್ಮ ತುಂಬೆ ಟೋಲ್ ಗೇಟ್ ಪಕ್ಕದಲ್ಲಿರುವ ಟೀ ಪಾಯಿಂಟ್ ಗೆ. ಯಾವತ್ತು ಟೀ ಕುಡಿಯೋನು ಇವತ್ತು ಕಾಫಿ ಕುಡಿತಾ ಇದ್ದೇನೆ, ಯಾಕೆಂದ್ರೆ ರೈಡಿಂಗ್ ಮಾಡುವಾಗ ನಿದ್ದೆ ಬರಬಾರ್ದಂತ. ಅಚ್ಚಾ, ಹಾಗೆಯೇ ನಿದ್ದೆ ಬರದೇ ಇರ್ತದ. ನಿದ್ದೆ ಎಷ್ಟೇ ಬಂದರೂ ಕೂಡ ನಿದ್ದೆ ಇಲ್ಲದೆ ರೈಡಿಂಗ್ ಮಾಡ್ತಾ ಇದ್ದೇನೆ. अच्छा जी, ऐसा है क्या? ರಾತ್ರಿ 1 ಗಂಟೆ ಆದರೂ ಕೂಡ ನೈಟ್ ರೈಡ್ ಮಾಡುದು ತುಂಬಾ ಸುಲಭ ಅಲ್ಲ. ಹೋಗುವ ಸ್ಪೀಡಿಗೆ, ಬರುವ ಗಾಳಿಗೆ, ಇಲ್ಲಿ ಇರುವ ಚಳಿಗೆ ಜ್ವರ ಬರೋದು ಖಂಡಿತ. ನೀವು ಕೂಡ ಅಷ್ಟೇ ಫ್ರೆಂಡ್ಸ್, ಯಾರೆಲ್ಲ ನೈಟ್ ರೈಡ್ ಮಾಡ್ತಾ ಇದ್ದೀರಾ ಆದಷ್ಟು ಅವಾಯ್ಡ್ ಮಾಡಿ. ಯಾಕೆಂದ್ರೆ ಡೇ ರೈಡಿಂಗ್ ಮಾಡೋದು ನೈಟ್ ರೈಡಿಂಗ್ ಮಾಡೋದು ತುಂಬಾ ವ್ಯತ್ಯಾಸವಿದೆ. ಹಾಗಂತ ನೀವು ನೈಟ್ ರೈಡ್ ಮಾಡುದಾದರೆ ನಿದ್ದೆ ಎಂಬುದನ್ನು ಸ್ವಲ್ಪ ಮರೆತು ಬಿಡಬೇಕು. ಹಾಗೆ ಅಲ್ಲಿ ಇಲ್ಲಿ ಸ್ವಲ್ಪ ಸ್ಟಾಪ್ ಕೊಡೋದನ್ನು ಕಡಿಮೆ ಮಾಡಬೇಕು. ಯಾಕೆ ಜನರೇ? ಆದಷ್ಟು ನೈಟ್ ರೈಡ್ ಮಾಡುವಾಗ ಸ್ವಲ್ಪ ಮೆಲ್ಲನೆ ಹೋಗಿ ಗಾಡಿಯಲ್ಲಿ. ಯಾಕೆಂದ್ರೆ ಈ ಬಸ್ಸುಗಳು ಮತ್ತು ಲಾರಿಗಳು ತುಂಬಾ ಸ್ಪೀಡ್ ಅಲ್ಲಿ ಬರ್ತಾ ಇರ್ತವೆ. ಅವರು ಹೋಗೋ ಸ್ಪೀಡಿಗೆ ನಾವು ಕೂಡ ಅಷ್ಟೇ ಸ್ಪೀಡ್ ಅಲ್ಲಿ ಹೋದ್ರೆ ಪರ್ಮನೆಂಟ್ ಆಗಿ ಟ್ರಾವೆಲಿಂಗ್ ಮಾಡ್ಬೇಕಾಗ್ತದೆ. ಮಧ್ಯರಾತ್ರಿ 3 ಗಂಟೆ ಆದರೂ ಕೂಡ ಒಂದು ಗಾಡಿ ನಿದ್ದೆ, ಇನ್ನೊಂದು ಗಾಡಿ ಹಸಿವು ತಡೆಯಲಾಗದೆ ನಾನು ಹೋಗಿದ್ದು ಸುಳ್ಯ ಹೈವೇ ಪಕ್ಕದಲ್ಲಿ ಇರುವ ನಮ್ಮ ಹೋಟೆಲ್ ರಾಮ್ ಪ್ರಸಾದ್ಗೆ. ಏನು ತಿನ್ನಬೇಕೆಂದು ಯೋಚನೆ ಮಾಡ್ತಾ ಇರಬೇಕಾದ್ರೆ ನಮ್ಮ ರಾಮ್ ಪ್ರಸಾದ್ ಅವರು ಕೊಟ್ಟಿದ್ದು ಮೊಸರು ವಡೆ. ನಾವು ಮಾಡುವ ಟ್ರಾವೆಲಿಂಗ್ ನಮ್ಮ ರಾಮ್ ಪ್ರಸಾದ್ ಅವರು ನೋಡಿ ಇದೇ ಒಳ್ಳೆ ಫುಡ್ ಅಂತ ಮೊಸರು ವಡೆ ಕೊಟ್ಟೇ ಬಿಟ್ರು. ಇಂತಹ ಸಖತ್ತಾಗಿರುವ ಮೊಸರು ವಡೆ ಇನ್ನು ಮುಂದೆ ಎಲ್ಲಿಯೂ ಸಿಗ್ಲಿಕ್ಕಿಲ್ಲ ಎಂದು ಒಳ್ಳೆ ಜಮಾಯಿಸಿ ಬಿಟ್ಟೆವು. ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ. ನಾವು ತಡೆಯಕ್ ಆಗಲ್ಲ, ಈಗ ನಮ್ ಕೈಲೂ ತಡೆಯಕ್ ಆಗಲ್ಲ. ಅದರ ಜೊತೆಗೆ ಇಂಥ ಟೀ ಕುಡಿಯುವುದು ಒಂದು ಮಜನೇ ಬೇರೆ. ಇಂಥ ಟೀ ಕಾಫಿ ಎಲ್ಲ ಕುಡಿಯುವಾಗ ನನಗೆ ನೆನಪಾಗೋದು ಒಂದೇ, पीना पीना लेमन टी पीना ने मुझे पीना 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 लेमन टी पीना ಕೊನೆಗೂ ನೈಟ್ ಔಟ್ ನಮ್ಮ ರಾಮ್ ಪ್ರಸಾದ್ ಹೋಟೆಲ್ ನಲ್ಲಿ ಒಳ್ಳೆ ಫುಡ್ ಮಾಡಿ ಅಲ್ಲಿಂದ ಹೊರಟೆವು. ನೀವು ಕೂಡ ಅಷ್ಟೇ ಸುಳ್ಯ ಕಡೆ ಬರುದಾದರೆ ನಮ್ಮ ರಾಮ್ ಪ್ರಸಾದ್ ಹೋಟೆಲ್ ಅನ್ನು ಮಿಸ್ ಮಾಡುವುದೇ ಬೇಡ. ಹಾಗೇನೆ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಪ್ರಯಾಣ ಎಲ್ಲಿಗೆ ಅಂದರೆ ನಮ್ಮ ಕಾವೇರಿ ಮಡಿಕೇರಿಗೆ. ಹಾಗೇನೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಸಂಪಾಜೆ ಬರೋ ಮುಂಚೆನೆ ಒಂದು ಫೋಗ್ ಅಂತೂ ಬಂದೇ ಬಿಟ್ಟಿದೆ. ಇಂಥ ಫೋಗ್ ಅಲ್ಲಿ ಯಾರು ಎಲ್ಲ ಬಿಟ್ಟು ಹೋಗಿದ್ದಾರೆ ಎಲ್ಲರೂ ನೆನಪಾಗುತ್ತಾರೆ. ನೆನಪಾಗುವಾಗ ಒಂದೇ ಒಂದು ಡೈಲಾಗ್ ಹೇಳ್ಬೇಕು, ಏನೆಂದರೆ ಇದ್ರೆ ನಿಮ್ದೇಗಿರ್ಬೇಕಂತ ಹೋಗ್ತಾ ಇರ್ಬೇಕು. ಹೋಗ್ತಾ ಹೋಗ್ತಾ ನಾವು ತಲುಪಿದೆವು ಸಂಪಾಜೆಗೆ. ಸಂಪಾಜೆಯಲ್ಲಿ ಕೇಳುವುದೇ ಬೇಡ, ಚಳಿ ಅಂತೂ ಸಖತ್ತಾಗಿದೆ. ಸಂಪಾಜೆಯಲ್ಲಿ ನೆನಪಾಗುದು ಒಂದೇ ಘಾಟಿ ಸೆಕ್ಷನ್. ಇಂಥ ಘಾಟಿ ಸೆಕ್ಷನ್ ಅಲ್ಲಿ ಟೀ ಕುಡಿಯದಿದ್ದರೆ ಒಂದು ಮಜನೇ ಇರಲ್ಲ. ಈ ಸಂಪಾಜೆ ಘಾಟಿಯಲ್ಲಿ ತುಂಬಾ ಚಳಿದ್ದ ಕಾರಣ ಏನು ಮಾಡಬೇಕೆಂದು ಯೋಚನೆ ಮಾಡ್ತಾ ಇರ್ಬೇಕಾದರೆ ನನಗೆ ಸಿಕ್ಕಿದ್ದು ಒಂದೇ ಒಂದು ದಾರಿ, ನಮ್ಮ ಟೀ. ಇಂಥ ಒಂದು ಚಳಿಗೆ ಎಷ್ಟೇ ಟೀ ಕುಡಿದರೂ ಚಳಿ ಅಂತೂ ಬಿಟ್ಟು ಹೋಗುದೇ ಇಲ್ಲ. ಚಳಿಗೆ ಮತ್ತೆ ಟೀಗೆ ಕಾಂಪಿಟೇಷನ್ ಮಾಡಿದ್ರೆ ಒಂದು ಕಡೆ ಚಳಿನೂ ಬೆಸ್ಟ್, ಇನ್ನೊಂದು ಕಡೆ ಟೀನೂ ಬೆಸ್ಟ್. ನೀವು ಕೂಡ ಅಷ್ಟೇ ಫ್ರೆಂಡ್ಸ್, ಇಂಥ ಒಂದು ಚಳಿಗೆ ಟೀ ಅನ್ನು ಮಿಸ್ ಮಾಡುದೇ ಬೇಡ. ಹಾಗೆ ನಿಮ್ಮ ಗ್ಯಾಂಗ್ ಅಲ್ಲಿ ಯಾರೆಲ್ಲ ಈ ತರ ಟೀ ಕುಡಿಯೋರು ಇದ್ದಾರೆ ಅಂತವರನ್ನು ಟ್ಯಾಗ್ ಮಾಡಿ ಅವರಿಗೊಂದು ಗ್ಲಾಸ್ ಟೀ ಅನ್ನು ಕೊಟ್ಟು ಬಿಡಿ. ನಿಮಗೆ ಕೂಡ ಈ ಸಂಪಾಜಿ ಘಾಟಿಯಲ್ಲಿ ಈ ತರ ಟೀ ಬೇಕಾದರೆ ಸಂಪಾಜಿ ಘಾಟಿಗೆ ಎಂಟ್ರಿ ಕೊಟ್ಟು ಸ್ವಲ್ಪ ಮುಂದೆ ಬಂದು ಈ ತರದೊಂದು ಶಾಪ್ ಸಿಗುತ್ತದೆ. ಇಂತಹ ಶಾಪಿಗೆ ಬಂದು ಟೀ ಕುಡಿದು ಚಳಿಯನ್ನು ಓಡಿಸಿ ಬಿಡಿ. ಕೊನೆಗೂ ಈ ಚಳಿಯನ್ನು ತಪ್ಪಿಸಿ ಮುಂದೆ ಹೋಗ್ತಾ ಹೋಗ್ತಾ ಈ ಘಾಟಿ ಸೆಕ್ಷನ್ ಅಲ್ಲಿ ನಿಧಾನವಾಗಿ ಚಲಿಸಿ. ಯಾಕೆಂದ್ರೆ ತುಂಬಾ ಕಟ್ಟಗಳು ಇರ್ತವೆ. ಈ ಕಟ್ಟಗಳಲ್ಲಿ ಅಪ್ಪಿತಪ್ಪಿ ಕಂಟ್ರೋಲ್ ತಪ್ಪಿದರೆ खत्म, बाय बाय, टाटा, गुड बाय, गया. ನೀವು ಕೂಡ ಅಷ್ಟೇ ಫ್ರೆಂಡ್ಸ್, ಇಂಥ ಘಾಟಿಗಳಲ್ಲಿ ಆದಷ್ಟು ನಿಧಾನವಾಗಿ ಚಲಿಸಿ. ಬೆಳಿಗ್ಗೆ 5:15 ಆದರೂ ಕೂಡ ನಾವು ಫೈನಲ್ ಆಗಿ ರೀಚ್ ಆಗಿದ್ದು ನಮ್ಮ ಕಾವೇರಿ ಮಡಿಕೇರಿಗೆ. ಮಡಿಕೇರಿಯಲ್ಲಿ 5:15 ಗಂಟೆ ಆದರೂ ಕೂಡ ಒಂದು ಕಡೆ ಚಳಿ, ಇನ್ನೊಂದು ಕಡೆ ಖುಷಿ. ಇದರ ಮಧ್ಯೆ ಏನ್ ಮಾಡ್ಬೇಕಂತ ನನ್ನ ತಲೆನೇ ಓಡ್ತಾ ಇಲ್ಲ. ಈ ಮಡಿಕೇರಿಯಲ್ಲಿ ಟೂರಿಸ್ಟ್ ಪ್ಲೇಸ್ ಗಳಿಗೆಲ್ಲ ಬೆಳಿಗ್ಗೆ 6 ಗಂಟೆ ಓಪನ್ ಕೊಟ್ರೆ ತುಂಬಾ ಟ್ರಾವೆಲ್ಸ್ ಗಳೆಲ್ಲ ಇಲ್ಲೇ ಇರ್ತಿದ್ರು. ಆದರೆ ಈ ಮಡಿಕೇರಿಯಲ್ಲಿ ಟೂರಿಸ್ಟ್ ಪ್ಲೇಸ್ ಗಳು ಓಪನ್ ಆಗೋದು ಬೆಳಿಗ್ಗೆ 9 ಗಂಟೆಗೆ. ಆದ್ರೆ ನಾವು ಮಡಿಕೇರಿಗೆ ರೀಚ್ ಆಗಿದ್ದು ಬೆಳಿಗ್ಗೆ 5:15 ಗಂಟೆಗೆ. ಇನ್ನು 9 ಗಂಟೆ ತನಕ ಏನು ಮಾಡ್ಬೇಕಂತ ಮುಂದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಮಡಿಕೇರಿಯಿಂದ ಸುಂಡಿಗೊಪ್ಪ ಹೋಗೋ ರೂಟ್ ಅಲ್ಲಿ ಬೆಳಿಗ್ಗೆ ಒಂದು ವೈಬ್ ನೋಡುದು ಒಂದು ಖುಷಿನೇ ಬೇರೆ. ಏನೋ ಏನೋ ಆಗಿದೆ, ಮನಸ್ಸು ಹಾದಿ ತಪ್ಪಿದೆ, ಆಗೋಗಿದೆ ಮಾಯ ನನ್ನ ಮುದ್ದಿನ ಹೃದಯ, ಕುಡಿ ನೋಟವ ಎಡವಿ ಜಾರಿ ಬಿದ್ದಿದೆ ಜೀವ.
ಹಾಗೇನೆ ಇದೊಂದು ರೂಟ್ ಅಲ್ಲಿ ರೆಡಿ ಮಾಡೋದು ತುಂಬಾ ಖುಷಿನೇ ಬೇರೆ. ಇದೊಂದು ರೂಟ್ ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ. ಇದೊಂದು ಚಳಿಗೆ ಕಂಟ್ರೋಲ್ ಮಾಡ್ಲಿಕ್ಕೇನೆ ಆಗುದಿಲ್ಲ. ಅಂತ ಒಂದು ಚಳಿಗೆ ಏನ್ ಮಾಡ್ಬೇಕಂತ ನಾನು ಯೋಚನೆ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಅಂತೂ ಹೇಳಿದ ಫೈರ್ ಕ್ಯಾಂಪ್ ಮಾಡುವಂತ. ಫೈರ್ ಕ್ಯಾಂಪ್ ರಾತ್ರಿ ಮಾಡ್ಬೇಕಂತ ಮುಂದೆ ಬಂದು ಬರುವ ಸ್ಪೀಡಿಗೆ ಮಡಿಕೇರಿಗೆ ತಲುಪಿದೆವು. ರಾತ್ರಿ ಅಷ್ಟು ಚಳಿ ಇದ್ದರೂ ಕೂಡ ನಮಗೆ ಕೂಡ ಫೈರ್ ಕ್ಯಾಂಪ್ ಮಾಡ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾವು ಸುಡ್ಡಿಗೊಂಪ ರೂಟ್ ಅಲ್ಲಿ ಫೈರ್ ಕ್ಯಾಂಪ್ ಮಾಡ್ತಾ ಇದ್ದೇವೆ. ಗುರುವಾರ ಸಂಜೆನ ಹೊರಟಿದ್ದೆ ಅಲೆಯೋಕೆ, ಎದುರಾಯಿತು ಚೂಡಿದಾರ ತೊಟ್ಟ ಮರಿ ಜಿಂಕೆ. ಬಿದ್ದೆ 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 ಎರ್ರ ಬೆರ್ರಿ ಬಿದ್ದೆ, ಖಾಲಿ ಹಾಟು ಡೀಲಾಗೋಯ್ತು, ನಾನು ಲವಲ್ ಬಿದ್ದೆ. ಸೀದಾ ಸಾದಾ ಇದ್ದೆ ಉಲ್ಟಾ ಪಲ್ಟಾದೆ, ಹೆಂಗೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ. ಆಹಾ, ಈ ಮಡಿಕೇರಿ ಚಳಿಗೆ ಅಂತ ಒಂದು ಫೈರ್ ಕ್ಯಾಂಪಿಂಗ್ ಮಾಡಿದೊಂದು ಮಜಾನೇ ಬೇರೆ ಗೈಸ್. ಆಹಾ, ಏನೋ ಸ್ವಲ್ಪ ಹುಮ್ಮ ಚೂರು ಇಲ್ಲ ಜಂಬ, ನೀನು ಪ್ರೀತಿ ಮಾಡೋ ಕೊನೆಗೂ ಸೂಟಿಗೊಪ್ಪ ರೂಟ್ ಅಲ್ಲಿ ಫೈರ್ ಕ್ಯಾಂಪ್ ಮಾಡಿ ಮಡಿಕೇರಿಯ ಚಳಿ ಅಂತೂ ಮಾಯವಾಗಿ ಹೋಯ್ತು. ಮತ್ತೆ ಅಲ್ಲಿಂದ ನೇರವಾಗಿ ಹೋಗಿದ್ದು ನಮ್ಮ ಮಡಿಕೇರಿಯಲ್ಲಿ ಇರುವ ರಾಜ ಸೀಟು ಕಡೆಗೆ. ನಾನು ರಾಜ ಸೀಟು ಎಂಟ್ರಿ ಕೊಟ್ಟಾದ ಮೇಲೆ ನನಗನಿಸಿದ್ದು ಒಂದೇ, ಏನಪ್ಪಾ ಅಂದ್ರೆ ಈ ರಾಜ ಸೀಟು ಪ್ಲೇಸ್ಗೆ ಬೆಳಿಗ್ಗೆ 6 ಗಂಟೆ ಓಪನ್ ಕೊಟ್ರೆ ತುಂಬಾ ಸಖತ್ತಾಗಿ ಫೋಗ್ ಅಂತ ನೋಡಿ ಮಜಾ ಮಾಡಬಹುದಂತ. ಆದರೆ ಇಲ್ಲಿ 9 ಗಂಟೆ ಓಪನ್ ಮಾಡಿ ಬಿಸಿಲು ಹೊಡೆಯುವುದಲ್ಲದೆ ಮತ್ತೆ ಏನು ಕಾಣುದಿಲ್ಲ ಕಣ್ಣಿಗೆ. ಈ ರಾಜ ಸೀಟು ಪ್ಲೇಸ್ ಅಲ್ಲಿ ಎಷ್ಟೇ ಬಿಸಿಲಿದ್ದರೂ ಕೂಡ ಪ್ಲೇಸ್ ಅಂತೂ ಕೇಳುವುದೇ ಬೇಡ, ಫಸ್ಟ್ ಕ್ಲಾಸ್ ಅಂತ ಹೇಳ್ಬಹುದು. ನಾವಂತೂ ಕೇಳುವುದೇ ಬೇಡ. ಮೊದಲೇ ನಾವು ಮಂಗಳೂರಿನವರು ಇಂಥ ಪ್ಲೇಸ್ ಅಲ್ಲಿ ಮಜಾ ಮಾಡುತ್ತಿದ್ದಾರೆ ಹೇಗೆ? ಹಾಗಾದರೆ ಬನ್ನಿ ಮಡಿಕೇರಿಯ ರಾಜ ಸೀಟು ಪ್ಲೇಸ್ ಗೆ ವೈಬ್ ಮಾಡುದು ಹೇಗೆ ಅಂತ ನೋಡೋಣ ಬನ್ನಿ. ತಂಗಾಳಿಯಲ್ಲಿ ತೇಲಿ ಹೋದೆ ನಾನು ಈ ದಿನ, ಸಹಾರ ಭೂಮಿಯಲ್ಲಿ ಒಂದು ಹೂವ ಕಂಡಿನ. ಕೊನೆಗೂ ರಾಜ ಸೀಟು ಪ್ಲೇಸ್ ಅಲ್ಲಿ ತುಂಬಾ ಮಜಾನು ಸಿಕ್ಕಿದ್ದು, ಸಖತ್ತಾಗಿರೋ ವ್ಯೂ ಪಾಯಿಂಟ್ ಕೂಡ ನೋಡಿದೆವು. ಮುಂದೆ ಏನು ಮಾಡ್ಬೇಕಂತ ಯೋಚನೆ ಮಾಡ್ಬೇಕಾದ್ರೆ ನನಗೆ ನೆನಪಿಗೆ ಬಂದದ್ದು ಅಬ್ಬಿ ಫಾಲ್ಸ್. ಮಡಿಕೇರಿ ಬಂದರೆ ಅಬ್ಬಿ ಫಾಲ್ಸ್ ಹೋಗದಿದ್ದರೆ ಹೇಗೆ? ನೀವು ಕೂಡ ಅಷ್ಟೇ ಫ್ರೆಂಡ್ಸ್, ಮಡಿಕೇರಿ ಬಂದರೆ ಇಂಥ ಪ್ಲೇಸ್ ಗಳನ್ನು ಮಿಸ್ ಮಾಡೋದೇ ಬೇಡ. ಹಾಗೇನೆ ಮುಂದೆ ಹೋಗ್ತಾ ಹೋಗ್ತಾ ನಾವಂತೂ ಕೇಳೋದು ಬೇಡ, ಎಲ್ಲಿಗೆ ಹೋದ್ರೆ ನಮ್ಮ ಫಾಲೋವರ್ಸ್ ಗಳು ಇದ್ದೇ ಇರುತ್ತಾರೆ. ನನ್ನ ಫಾಲೋವರ್ಸ್ ಗಳಿಗೆಲ್ಲ ಒಂದೇ ಒಂದು ಮಾತು ಹೇಳ್ತೇನೆ, ಏನಪ್ಪಾ ಅಂದ್ರೆ ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಕೊನೆಗೂ ರಾಜ ಸೀಟಿಗೆ ಬಾಯ್ ಅಂತ ಹೇಳಿ ಅಲ್ಲಿಂದ ಸೀದಾ ಮುಂದೆ ಹೋಗಿದ್ದು ನಮ್ಮ ಅಬ್ಬಿ ಫಾಲ್ಸ್ಗೆ. ನೀವು ಕೂಡ ಟ್ರಾವೆಲಿಂಗ್ ಮಾಡುವುದಾದರೆ ಈ ಕಾವೇರಿ ಮಡಿಕೇರಿಯನ್ನು ಮಿಸ್ ಮಾಡದೆ ವಿಸಿಟಿಂಗ್ ಮಾಡಿ. ಯಾಕೆಂದರೆ ಒಂದು ಕ್ಷಣಕ್ಕೆ ಕಾಶ್ಮೀರ ಹೋಗಿ ಬಂದಾಗಿ ಆಗ್ತದೆ. ಒಂದು ಕಡೆ ಫೀಲಿಂಗ್ಸ್ ಇದ್ದರೆ ಇನ್ನೊಂದು ಕಡೆ ಖುಷಿ ಬರುತ್ತದೆ. ಇದರ ಮಧ್ಯದಲ್ಲಿ ಚಳಿ ಅಂತೂ ಕೇಳುವುದು ಬೇಡ, ಸಿಕ್ಕಾಪಟ್ಟೆ ಉಂಟು. ಅದೇ ನಮ್ಮ ಕಾವೇರಿ ಮಡಿಕೇರಿಯಲ್ಲಿ. ಹಾಗೇನೆ ನೀವು ಕೂಡ ಅಷ್ಟೇ ಫ್ರೆಂಡ್ಸ್, ಕಾವೇರಿ ಮಡಿಕೇರಿಗೆ ಒಂದ್ಸಲ ಆದರೂ ಮಿಸ್ ಮಾಡದೆ ವಿಸಿಟಿಂಗ್ ಮಾಡಿ. ಹಾಗೇನೆ ಮುಂದೆ ಹೋಗ್ತಾ ಈ ಹೋಗೋ ದಾರಿ ನೋಡ್ತಾ ಇದ್ದರೆ ಯಾವುದೋ ಒಂದು ಮೂವಿಯಲ್ಲಿ ಕೇಳಿದ ಒಂದು ಡೈಲಾಗ್ ನೆನಪಿದೆ. ಏನಪ್ಪಾ ಅಂದ್ರೆ, ಹೋಗ್ತಾ ಇರುವ ಜಾಗಕ್ಕಿಂತ ಹೋಗೋ ದಾರಿಯೇ ಸುಂದರವಾಗಿದೆ. ಈ ಡೈಲಾಗ್ ಒಂದು ಮೂವಿಯಲ್ಲಿ ಕೇಳಿದೆ. ಯಾವ ಮೂವಿ ಅಂತ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದೊಂದು ಪ್ಲೇಸ್ ಎಲ್ಲಿ ಬರ್ತದೆ ಅಂದ್ರೆ ಅಬ್ಬಿ ಫಾಲ್ಸ್ ಹೋಗೋ ದಾರಿಯಲ್ಲಿ ಸುಂದರವಾಗಿ ಈ ಪ್ಲೇಸ್ ಅನ್ನು ನೋಡಬಹುದು. ರೀಸೆಂಟ್ ಆಗಿ ನೀವು ಕೂಡ ಅಬ್ಬಿ ಫಾಲ್ಸ್ ಬರುವುದಾದರೆ ಇದೊಂದು ಪ್ಲೇಸ್ ಅನ್ನು ಮಿಸ್ ಮಾಡದೆ ನೋಡಿ. ಕೊನೆಗೂ ನಾವು ರೀಚ್ ಆಗಿದ್ದು ಅಬ್ಬಿ ಫಾಲ್ಸ್ ಗೆ. ಎಷ್ಟು ಬೇಕಾದರೂ ನೋಡಿ ಖುಷಿ ಪಡೆಯಬಹುದು. ಅದರ ಜಸ್ಟ್ 10 rupees ಪೇ ಮಾಡಿ 100 ಮೀಟರ್ ವಾಕಿಂಗ್ ಮಾಡಿ ಮುಂದೆ ಸಿಗುದೇ ನಮ್ಮ ಮಡಿಕೇರಿಯ ಸುಂದರವಾದ ಅಬ್ಬಿ ಫಾಲ್ಸ್. ಮನಸ್ಸೆಲ್ಲ ನೀನೇ, ಮನಸ್ಸೆಲ್ಲ ಹಿಂಗೆಂದು. ಹಾಗೇನೆ ಇದೊಂದು ಫಾಲ್ಸ್ ನೋಡಿ ತುಂಬಾ ಖುಷಿನೂ ಹೋಯಿತು, ಮನಸ್ಸಿಗೆ ನೆಮ್ಮದಿ ಕೂಡ ಸಿಕ್ಕಿತು. ಇವತ್ತು ಸಂಡೇ ಆದ ಕಾರಣ ತುಂಬಾ ಜನರು ವಿಸಿಟಿಂಗ್ ಮಾಡ್ತಾ ಇದ್ರು. ಆದ ಕಾರಣ ವಿಡಿಯೋ ಕೂಡ ತೆಗಿಲಿಕ್ಕೆ ಆಗಲಿಲ್ಲ, ತುಂಬಾ ಜನರಿದ್ದಾರೆ. ಹಾಗೇನೆ ಅಬ್ಬಿ ಫಾಲ್ಸ್ ಗೆ ಇನ್ನೊಮ್ಮೆ ಭೇಟಿ ಆಗ್ತಾನಂತ ಹೇಳಿ ಅಲ್ಲಿಂದ ನೇರ ಹೋಗಿದ್ದು ಎಲ್ಲಿಗಪ್ಪ ಅಂದ್ರೆ, ಜನರು ಮಡಿಕೇರಿಗೆ ಬಂದು ಮಿಸ್ ಮಾಡದೆ ವಿಸಿಟಿಂಗ್ ಮಾಡುವ ಪ್ಲೇಸ್ ಅಂದ್ರೆ ಅದು ನಮ್ಮ ಗೋಲ್ಡನ್ ಟೆಂಪಲ್. ಆದರೆ ನಿಮಗೆ ಕೂಡ ಟೆಂಪಲ್ ಮಾತ್ರ ಗೋಲ್ಡನ್ ಆಗಿ ಕಾಣ್ತಾ ಇರಬಹುದು, ಆದರೆ ಎಲ್ಲಿರೋ ಜನರ ಮನಸ್ಸು ಕೂಡ ಗೋಲ್ಡನ್ ಅಂತ ಹೇಳ್ಬಹುದು. ಸೊ ಕೊನೆಗೂ ಫ್ರೆಂಡ್ಸ್, ನಮ್ಮ ಗೋಲ್ಡನ್ ಟೆಂಪಲ್ ಕೂಡ ನೋಡಿ ಇತ್ತು. ಇನ್ನೇನು ಮಾಡ್ಬೇಕಂತ ಯೋಚನೆ ಮಾಡ್ಬೇಕಾದ್ರೆ ನನಗೆ ನೆನಪಿಗೆ ಬಂದದ್ದು ಒಂದು, ಏನಪ್ಪ ಅಂದ್ರೆ ನಮ್ಮ ಮಂಗಳೂರು. ಯಾಕೆಂದರೆ ಮಡಿಕೇರಿಯಲ್ಲಿ ಬೆಳಗ್ಗೆ ರೈಡ್ ಮಾಡುವಾಗ ತುಂಬಾ ಚಳಿತ್ತು. ಆದರೆ ಮಧ್ಯಾಹ್ನ 1 ಗಂಟೆ ಹೊತ್ತಿಗೆ ಬಿಸಿಲಿದ್ದ ಕಾರಣ ಬೇರೆ ಯಾವ ಪ್ಲೇಸಿಗೆ ಕೂಡ ವಿಸಿಟಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ. ನೀವು ಕೂಡ ವಿಸಿಟಿಂಗ್ ಮಾಡುವುದಾದ್ರೆ ಮಾನ್ಸೂನ್ ಟೈಮ್ ಅಲ್ಲಿ ವಿಸಿಟಿಂಗ್ ಮಾಡಿ, ಯಾಕೆಂದ್ರೆ ತುಂಬಾ ಸಖತ್ತಾಗಿರ್ತದೆ ಮಡಿಕೇರಿ. ಹಾಗೇನೆ ಮಾನ್ಸೂನ್ ಟೈಮ್ ಅಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಕೂಡ ನೋಡಬಹುದು, ಒಳ್ಳೆ ಪ್ಲೇಸ್ ಕೂಡ ವಿಸಿಟಿಂಗ್ ಮಾಡಬಹುದು. ಸೊ ಹಾಗೇನೆ ಗೈಸ್, ಬೇಸಿಕ್ ಟೈಮ್ ಅಲ್ಲಿ ನಮಗೆ ಯಾವ ಪ್ಲೇಸ್ ಕೂಡ ವಿಸಿಟಿಂಗ್ ಮಾಡಿ ಆಗಲಿಲ್ಲ. ಸೊ ಹಾಗೇನೆ ನಾವು ಮಂಗಳೂರಿಗೆ ರಿಟರ್ನ್ ಹೋಗ್ತಾ ಇದ್ದೇವೆ. ಹಾಗೇನೆ ನಿಮಗೆ ಕೂಡ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಮುಂದಿನ ವಿಡಿಯೋ ಬರುವ ತನಕ ವೇಟ್ ಮಾಡಿ.